ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಗೈಸ್, ವ್ಲಾಗ್ ಸ್ಟಾರ್ಟ್ ಮಾಡುವ. ಮಾರ್ನಿಂಗ್ ಎದ್ದು ಎಳ್ನೀರು ಕುಡಿದು ABC ಜ್ಯೂಸ್ ಕುಡಿದು ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ನನ್ನ ತಮ್ಮ ಕೂಡ ಆಫೀಸ್ಗೆ ಹೋದ, ಸ್ನಾನ ಕೂಡ ಮಾಡಿಕೊಂಡೆ. ಸೊ ಅದಾದಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಅಮ್ಮ ಕಸ ಗುಡಿಸ್ತಿದ್ದಾರೆ. ಸೊ ಅಮ್ಮ ಕಸ ಗುಡಿಸ್ಲಿ, ನಾನೇ ಮಾಪ್ ಹಾಕ್ತೀನಿ ಇವತ್ತು ಅಂತ ಹೇಳಿದೆ. ಸೊ ಒಬ್ಬರಿಗೆ ಆದರೆ ಕಷ್ಟ ಆಗುತ್ತೆ, ಇಬ್ಬರು ಮಾಡೋಣ ಅಂತ. ಸೊ ಮಾಪ್ ಹಾಕೋಣ ಅಂತ ಮಾಪ್ ಹಾಕ್ತಿದ್ದೀನಿ. ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ ಗೈಸ್, ಮಾರ್ನಿಂಗೇ ತೊಳೆದ್ಬಿಟ್ಟೆ. ಬಟ್ ಈ ವಿಡಿಯೋನಲ್ಲಿ ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ. ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಎಲ್ಲ ಆಲ್ರೆಡಿ ಆಗಿದೆ. ಈಗ ಜಸ್ಟ್ ಮಾಪ್ ಹಾಕ್ತಿದ್ದೀನಿ. ಮಾಪ್ ಕೂಡ ಹಾಕಾಯಿತು. ನಮ್ಮಮ್ಮ ಇವತ್ತು ಪೂಜೆ ಮಾಡೋದು ಬೇಡ, ಇವತ್ತು ಮಾಡಬಾರ್ದು ಅಂತ ಹೇಳಿದ್ರು. ಸೊ ಇವತ್ತಿಂದ 3 ದಿನ ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ರು. ಸರಿ, ಓಕೆ, ಜಸ್ಟ್ ಮಾಪ್ ಹಾಕಿ ದೇವ್ರ ಹತ್ರ ಹೂವು ಮಾತ್ರ ಚೇಂಜ್ ಮಾಡೋಣ ಅಂತ ಮಾಪ್ ಹಾಕಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮಾಪ್ ಹಾಕಾದ್ಮೇಲೆ ಬಾಗಿಲಿಗೆ ಅಷ್ಟಾಂಗಮನೆ ಇಡಬೇಕಿತ್ತು. ನಾರ್ಮಲಿ ನಾನೇ ಡೈಲಿ ಅಷ್ಟಾಂಗಮ ಇಟ್ಟು ರಂಗೋಲಿ ಎಲ್ಲ ಹಾಕೋದು. ಸೊ ಅಷ್ಟಾಂಗಮ ಇಟ್ಟು ಹೊಸಲ ಮೇಲೆ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ರಂಗೋಲಿಯನ್ನು ಹಾಕ್ತಿದ್ದೀನಿ. ಸೊ ವೀಕಲ್ಲಿ ನನಗೆ ಸ್ಯಾಟರ್ಡೆ ಅಂದ್ರೆ ತುಂಬ ಇಷ್ಟ ಗೈಸ್. ಸ್ಯಾಟರ್ಡೇನೇ ನಾನು ತುಂಬ ಇಷ್ಟಪಡೋದು. ಸೊ ಬಟ್ ಇವತ್ತು ಪೂಜೆ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬೇಜಾರಾಗ್ತಿದೆ. ಯಾವ ಸ್ಯಾಟರ್ಡೇ ನಾವು ಮಿಸ್ ಮಾಡೋದಿಲ್ಲ. ಏನಾದರೂ ಮನೇಲಿ ಅಂಟಿತ್ತು ಅಂತ ಹೇಳಿದ್ರೆ ಮಾತ್ರ ನಾವು ಪೂಜೆ ಮಾಡೋದಿಲ್ಲ. ಬಟ್ ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು. ಇಟ್ಸ್ ಓಕೆ, ಜಸ್ಟ್ ಅಷ್ಟೊಂದು ಮೇಲಿಟ್ಟು ರಂಗೋಲಿ ಹಾಕಿ ದೇವ್ರಿಗೆ ಹೂವಾದರೂ ಇಡೋಣ ಅಂತ ಅಂದ್ಕೊಂಡೆ. ಸ್ಯಾಟರ್ಡೆ ಅಂದರೆ ಒಂದು ಹಬ್ಬ ಥರ ಇರುತ್ತೆ ನಮ್ಮ ಮನೇಲಿ ಗೈಸ್. ಇವತ್ತು ಮಿಸ್ ಆಯಿತು, ಪರವಾಗಿಲ್ಲ. ಸೊ ಹೂವು ಇತ್ತು, ತರೋದೇನು ಇರಲಿಲ್ಲ. ಆಲ್ರೆಡಿ ಫ್ರಿಡ್ಜಲ್ಲಿ ಹೂವು ಇತ್ತು. ಹೂವನ್ನ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಹೂವಿಗೆ ಸ್ವಲ್ಪ ನೀರನ್ನು ಹಾಕಿ ಲೈಕ್ ದೇವ್ರಿಗೆ ಇಡೋಕ್ಕಿಂತ ಮುಂಚೆ ಹೂವು ಮೇಲೆ ನೀರನ್ನ ಹಾಕ್ಕೊಂಡು ಅದಾದಮೇಲೆ ಹೂವನ್ನು ದೇವ್ರಿಗೆ ಇಡಬೇಕು. ಯಾಕಂದರೆ ನಾವು ಹೂವನ್ನು ಎಲ್ಲಿಂದ ತಂದಿರ್ತೀವಿ, ಎಲ್ಲೆಲ್ಲಿ ಇಟ್ಟಿರ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೇವ್ರಿಗೆ ಹೂವನ್ನು ಇಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ರೋಸ್ ಹೂವು ಇರಲಿಲ್ಲ, ಬಸ್ ಸಾಮಂತಿ ಮಾತ್ರನೇ ಇತ್ತು. ಸಾಮಂತಿ ಮಾತ್ರನೇ ಇಡ್ತಿದ್ದೀನಿ. ದೇವ್ರ ಹತ್ರ ಇದ್ದಿದ್ದು ಬಾಳೆ ಕಂಬ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಗೈಸ್. ಎಲ್ಲ ಎತ್ಬಿಟ್ಟೆ, ಹಬ್ಬಕ್ಕೆ ಇಟ್ಟಿದ್ದು ಬಾಳೆ ಕಂಬ ಎಲ್ಲ ಎತ್ಬಿಟ್ಟೆ. ತುಂಬ ದಿನ ಇಡೋದು ಬೇಡ, ಅಲ್ಲೇ ಒಂಥರ ಆಗಿಬಿಡುತ್ತೆ ಅಂತ ಬಾಳೆ ಕಂಬ ಹೂವು ಎಲ್ಲ ಎತ್ತಾಯಿತು. ಇಷ್ಟು ಹೂವನ್ನು ಮಾತ್ರ ಚೇಂಜ್ ಮಾಡ್ತಿದ್ದೀನಿ. ಟೈಮ್ ಆಲ್ರೆಡಿ 2 o'clock ಆಯಿತು. 1:45 2 o'clock ಆಗಿದೆ. ಲಂಚ್ ಕೂಡ ಮಾಡಬೇಕು. ಈ ಕೆಲಸದ ಮಧ್ಯದಲ್ಲಿ ಲಂಚೇ ಮರ್ತೋಗ್ಬಿಡ್ತೀವಿ ಗಾಯ್ಸ್ ನಾವು. ಸೊ ಲಂಚ್ ಕೂಡ ಮಾಡೋಣ. ರೈಸ್ ಸಾಂಬಾರಿದೆ, ಪಪ್ಪು ಸಾಂಬಾರು. ನೆನ್ನೆ ನೈಟ್ ಪಪ್ಪು ಸಾಂಬಾರು ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಲೈಟಾಗಿ ಪುಳಿಯೋಗರೆ ಮಾಡಿದ್ವಿ ಗೈಸ್, ಮಾರ್ನಿಂಗ್ ಮಾತ್ರ. ಸೊ ಪಪ್ಪು ಸಾಂಬಾರಿಗೆ ಬಿಸಿ ರೈಸ್ ಮಾಡಿಕೊಂಡು ತಿನ್ನೋಣ ಅಂತ. ಟೈಮ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಕೆಲಸ ಏನಿದೆ ಊಟ ಆದಮೇಲೆ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮಗೆ ಹೇಳಿದೆ. ಸೊ ಲಂಚ್ ಕೂಡ ಆಯಿತು. ಅದಾದಮೇಲೆ ನಮ್ಮಮ್ಮ ಈವ್ನಿಂಗ್ಗೆ ರೈಸ್ ಬೇಡ, ನೂಡಲ್ಸ್ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎಗ್ ಆರ್ ಚಿಕನ್ ಯೂಸ್ ಮಾಡೋಗಿಲ್ಲ ಅಂತ ವೆಜ್ ನೂಡಲ್ಸ್ ಮಾಡೋಣ ಅಂತ ಝೆಪ್ಟೋ ಮತ್ತು ಸ್ವಿಗ್ಗಿನಲ್ಲಿ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಅಂತ ಆರ್ಡ್ರ್ ಮಾಡಿದೆ ನೂಡಲ್ಸ್ಗೋಸ್ಕರ. ಸೊ ಹಕ್ಕಾ ನೂಡಲ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ವಿನಿಗರ್, ಆಯಿಲ್, ಸೊ ಇದನ್ನೆಲ್ಲ ಆರ್ಡರ್ ಮಾಡಿಕೊಂಡೆ. ಸೊ ಯಾವ ಥರ ಮಾಡೋದು ಅಂತ ನಾನು ವೀಡಿಯೋ ಕೂಡ ತೋರಿಸ್ತೀನಿ, ಯಾವ ಥರ ಮಾಡ್ತೀನಿ ವೆಜ್ ನೂಡಲ್ಸ್ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮಮ್ಮಗೆ ಟೀ ಬೇಕು ಅಂತ ಹೇಳಿದ್ದಾರೆ. ಬನ್ನಿ ಗೈಸ್, ಫಸ್ಟು ಟೀ ಮಾಡಿಕೊಟ್ಬಿಡೋಣ ನಮ್ಮಮ್ಮಗೆ. ಸೊ ಅದಾದಮೇಲೆ ರೆಡಿ ಮಾಡ್ಕೊಂಡು ವೆಜ್ ನೂಡಲ್ಸನ್ನು ಮಾಡುವ. ಸೊ ಗೈಸ್, ಟೀ ಮಾಡಿದೆ, ಶುಂಠಿ ಟೀ ಮಾಡಿ ನಮ್ಮಮ್ಮಗೆ ಕೊಟ್ಟೆ. ನಮ್ಮಮ್ಮಗೆ ಟೀ ಕಾಫಿ ಏನಾದರೂ ಎದುರುಗಡೆ ತಂದಿಟ್ರೆ ಏನು ಸ್ಮೈಲ್ ಬರುತ್ತೆ ಫೇಸಲ್ಲಿ ಅಂದರೆ ಅಷ್ಟು ಖುಷಿ ಆಗಿಬಿಡುತ್ತೆ. ಟೀ ಕಾಫಿ ಏನು ಅಷ್ಟೊಂದು ಇಷ್ಟ. ಸೊ ಈ ಟೀ ಕಾಫಿ ಜೊತೆಗೆ ಬಜ್ಜಿ, ಬೋಂಡ ಈ ಥರ ಏನಾದರೂ ಬಿಸಿ ಬಿಸಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ನೂಡಲ್ಸ್ಗೆ ನಮ್ಮಮ್ಮಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡು ಅಂತ ಹೇಳಿದೆ. ಸೊ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು.
ಅದಕ್ಕೋಸ್ಕರ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಿಕೊಡಮ್ಮ, ಇನ್ನೇನು ಬೇಡ, ಮಿಕ್ಕಿದೆಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ. ಸೊ ಆಯಿತು ಅಂತ ಹೇಳಿದ್ರು. ಹಾಗೆ ನಾನು ಸ್ವಲ್ಪ ಟೀ ಕುಡಿಯುತ್ತಾ, ಶುಂಠಿ ಟೀ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ, ಕರೆಕ್ಟ್ ಅಲ್ವಾ? ಸೊ ಅಮ್ಮ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ದಾರೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲ. ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೀನಿ ಹೆಂಗೆ ಕಟ್ ಮಾಡ್ತಿದ್ದಾರೆ ಏನು ಅಂತ. ಸರಿ ಆಯಿತು, ಅಮ್ಮ ಕಟ್ ಮಾಡಲಿ. ನೂಡಲ್ಸ್ನ ನಾವು ಬೇಯಕ್ಕೆ ಇಡೋಣ ಅಂತ ಹೋದೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ. ಸೊ ನಾನಲ್ಲಿ ಕಿಚನಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಬಿಸಿನೀರು ಇಟ್ಕೊಂಡೆ ಸ್ಟವ್ ಮೇಲೆ. ಬಿಸಿನೀರು ಕಾಯಬೇಕು ಗೈಸ್. ಬಿಸಿನೀರು ಚೆನ್ನಾಗಿ ಕಾದ್ಮೇಲೆ ಹಕ್ಕ ನೂಡಲ್ಸ್ ತಂದಿರ್ತೀವಲ್ವ ಅದನ್ನು ಬಿಸಿನೀರಲ್ಲಿ ಹಾಕಿ ಸೊ ಒಂದು 8ರಿಂದ 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ತುಂಬ ಅದನ್ನು ಸ್ಮೂತ್ ಮಾಡ್ಕೊಬಿಡಬಾರ್ದು, ಮುದ್ದೆ ಥರ ಮಾಡಬಾರ್ದು. ಸೊ ಉದ್ರುದ್ರಿಗೆ ಇರಬೇಕು, ಅದೇ ಥರ ದಿಂಡಿಗೆ ಬೇಯಿಸ್ಕೋಬೇಕು. ಒಂದು 8 ನಿಮಿಷ ಸಾಕು, 8ರಿಂದ 10 ನಿಮಿಷ ಬೇಯಿಸ್ಕೊಂಡು. ಸೊ ಅದಾದಮೇಲೆ ಹಾಗೆ ತಣ್ಣೀರನ್ನ ರೆಡಿ ಮಾಡ್ಕೊಳ್ಳಿ. ಅದು ಬಿಸಿನೀರಲ್ಲಿ ನೀವೇನು ಬೇಯಿಸಿರ್ತೀರ ತಕ್ಷಣವೇ ನೀವು ಅದನ್ನು ತಣ್ಣೀರಲ್ಲಿ ಹಾಕ್ಕೋಬೇಕು. ತಣ್ಣೀರಲ್ಲಿ ಒಂದು 60 ಸೆಕೆಂಡ್ಸ್ ಬಿಟ್ಟು ಅದಾದಮೇಲೆ ಸೊ ನೀರೆಲ್ಲ ಶೋಧಿಸೋದ್ರಲ್ಲಿ ಹಾಕ್ಕೊಂಬಿಡಿ. ಸೊ ನೀರೆಲ್ಲ ನೀಟಾಗಿ ಶೋಧಿರುತ್ತೆ. ಸ್ವಲ್ಪ ಕೂಡ ನೀರಿರಬಾರ್ದು. ನೀರಿತ್ತು ಅಂತ ಹೇಳಿದ್ರೆ ನೀವು ನೂಡಲ್ಸ್ ಮಾಡಿದಾಗ ಸೊ ನೀರಿನ ಅಂಶ ಹಾಗೇ ಇರುತ್ತೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಅಮ್ಮ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ರಲ್ವ, ನಾನು ಇದು ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ವಿನಿಗರೆಲ್ಲ ಏನು ತರಿಸಿದ್ದೆ ಅದನ್ನು ಸೊ ನೋಡಿ. ಸೊ ನೋಡ್ಕೊಳ್ಳಿ, ಅಮ್ಮ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೂಡಲ್ಸ್ನ ನೋಡಿ ಈ ಥರ ನೀರಲ್ಲಿ ಶೋಧಿಸಿಟ್ಕೋಬೇಕು. ಸೊ ತಣ್ಣೀರೆಲ್ಲ ನೀಟಾಗಿ ಇಳ್ದಿರುತ್ತೆ. ಅದಾದಮೇಲೆ ಟೊಮೆಟೊ ಸಾಸ್ ಆಗಿರ್ಬೋದು, ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನಿಗರ್, ಟೊಮೆಟೊ ಕೆಚಪ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಸಾಲೆಗೆ ಅಂತ ಕ್ಯಾಪ್ಸಿಕಮ್, ಆನಿಯನ್, ಚಿಲ್ಲಿ, ಗ್ರೀನ್ ಚಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ತುಂಬ ಏನು ಬೇಡ. ಸೊ ಅದಾದಮೇಲೆ ಕ್ಯಾರೆಟ್, ಮಸಾಲೆಗೆ ಖಾರದ ಪುಡಿ ಸ್ವಲ್ಪ, ಗರಂ ಮಸಾಲೆ, ಪೆಪ್ಪರ್ ಪುಡಿ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಆಯಿಲ್ ಒಂದು 3 to 4 ಸ್ಪೂನ್ಸ್ ಆಯಿಲ್ ಹಾಕಿ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೋತಿದ್ದೀನಿ. ಸೊ ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದಾದಮೇಲೆ ಗ್ರೀನ್ ಚಿಲ್ಲಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಗ್ರೀನ್ ಚಿಲ್ಲಿ ಸ್ಮೆಲ್ ಏನಿದೆ ಅದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಆನಿಯನನ್ನು ಹಾಕ್ಕೊಳ್ಳಿ. ಆನಿಯನ್ ಸ್ವಲ್ಪ ಈ ರೆಡ್ ಬ್ರೌನ್ ಕಲರ್ಗೆ ತಿರುಗಬೇಕು, ಆ ಥರ ಆನಿಯನನ್ನು ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಏನು ಕಟ್ ಮಾಡ್ಕೊಂಡಿದ್ದೀವಿ, ಕ್ಯಾಬೇಜ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಕ್ಯಾಪ್ಸಿಕಮ್, ಸೊ ಇದನ್ನೆಲ್ಲ ಪ್ಯಾನ್ಗೆ ಹಾಕ್ಕೋಬೇಕು ಗೈಸ್. ಈರುಳ್ಳಿ ಫ್ರೈ ಆಗ್ತಿದೆ ಇನ್ನು. ಸೊ ಈಗ ಹಾಕ್ಕೊಳ್ಳಿ ಗೈಸ್ ಕ್ಯಾಬೇಜ್. ಒಂದು 2 ಮಿನಿಟ್ಸ್ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಬೇಜ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್. ಸೊ ವೆಜಿಟೇಬಲ್ಸ್ ನೀವಿನ್ನೂ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಬರುತ್ತೆ, ಅದನ್ನು ಹಾಕ್ಕೋಬೇಕನ್ನೋರು ಹಾಕ್ಕೋಬೋದು. ತುಂಬಾ ವೆಜಿಟೇಬಲ್ಸ್ ಆಗಿಬಿಡುತ್ತೆ ಅಂತ ಇಷ್ಟು ಮಾತ್ರನೇ ಹಾಕ್ತಿದ್ದೀನಿ. ಇದು ಆ್ಯಕ್ಚುಲಿ ಜಾಸ್ತಿ ಇದೆ ಗೈಸ್, ಇದೇ ಜಾಸ್ತಿ. ಸೊ ನಮ್ಮನೆ ತುಂಬ ವೆಜಿಟೇಬಲ್ಸ್ ಹಾಕಿದ್ರೆ ಯಾರೂ ತಿನ್ನೋದಿಲ್ಲ ಗೈಸ್, ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ತುಂಬ ಫ್ರೈ ಮಾಡಬೇಡಿ. ಗರಂ ಅನ್ನೋ ಥರ ಸಿಗೋ ಥರನೇ ಮಾಡ್ಕೊಳ್ಳಿ, ತುಂಬ ಫ್ರೈ ಅದನ್ನು ಚೆನ್ನಾಗಿರಲ್ಲ. ನೀವು ನಿಮ್ಮ ಮನೇಲಿ ಹೇಗೆ ವೆಜ್ ನೂಡಲ್ಸನ್ನು ಮಾಡ್ತೀರಾ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ತಿಳಿಸಿ ಗೈಸ್, ಓಕೆನಾ? ಸೊ ಇದಾದಮೇಲೆ 1 ಸ್ಪೂನ್ ವಿನಿಗರ್. ಸೊ ನಾನು ಅಳತೆ ಪ್ರಕಾರನೇ ಹಾಕ್ಕೋತಿದ್ದೀನಿ, 1 ಸ್ಪೂನ್ ವಿನಿಗರ್. ಅದಾದಮೇಲೆ 1 ಸ್ಪೂನ್ ಚಿಲ್ಲಿ ಸಾಸ್. ಅದಾದಮೇಲೆ ಚಿಲ್ಲಿ ಸಾಸ್ ಮೀನ್ಸ್ ಗ್ರೀನ್ ಚಿಲ್ಲಿ ಸಾಸ್ ನಾನು ಯೂಸ್ ಮಾಡ್ತಿರೋದು. ಅದಾದಮೇಲೆ ಟೊಮೆಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೆಟೊ ಕೆಚಪ್ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಸೊ ಮತ್ತು ಮಸಾಲೆ ಹೇಳಿದ್ದೀನಲ್ವ, ಗರಂ ಮಸಾಲೆ, ಖಾರದ ಪುಡಿ, ಪೆಪ್ಪರ್ ಪೌಡರ್, ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈವ್ನಿಂಗ್
ಆರಾಮಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನನ್ನ ತಮ್ಮ ಕೂಡ ಆಫೀಸಿಂದ ಬರ್ತಾರೆ, ಅವ್ನಿಗೂ ಹೇಳಿದ್ದೀನಿ ವೆಜ್ ನೂಡಲ್ಸ್ ಮಾಡ್ತಿದ್ದೀನಿ ಬೇಗನೆ ಬಾ ಅಂತ, ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಮಸಾಲೆ ಎಲ್ಲ ಫ್ರೈ ಆಗಿದೆ ಗೈಸ್. ಈಗ ನೂಡಲ್ಸ್ ಏನು ನಾವು ನೀರೆಲ್ಲ ಶೋಸಕ್ಕೆ ಇಟ್ಟಿದ್ವಲ್ಲ ಸೈಡಲ್ಲಿ, ಸೊ ಆ ನೂಡಲ್ಸನ್ನು ಹಾಕ್ಕೋತಿದ್ದೀನಿ. ನೋಡ್ಬೋದು ನೀವು, ಅದೊಂಥರ ಬಿಡಿಯಾಗೆ ಬಂದಿದೆ, ಗಂಟು ಕಟ್ಟಿಲ್ಲ ಗೈಸ್, ಮುದ್ದೆ ಥರ ಅದು ಗಂಟು ಕಟ್ಟಿಲ್ಲ. ಸೊ ಆರಾಮಾಗಿ ಬಿಡಿಯಾಗೆ ಬಂದಿದೆ. ಅದನ್ನು ಮಸಾಲೆ ಜೊತೆಗೆ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಬರೋ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿಸಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಇಟ್ಕೋಬೇಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಸೊ ಈಗ ನೋಡಿ ಗೈಸ್, ಫೈನಲಿ ವೆಜ್ ನೂಡಲ್ಸ್ ರೆಡಿ ಆಗಿದೆ. ಸೊ ಈ ಥರ ಬಂದಿದೆ ಗೈಸ್, ವೆಜ್ ನೂಡಲ್ಸ್ ಈ ಥರ ಬಂದಿದೆ. ಸೊ ಇದನ್ನು ಬನ್ನಿ ನಮ್ಮಮ್ಮಗೆ ಸರ್ವ್ ಮಾಡೋಣ. ಯಾವ ಥರ ಟೇಸ್ಟ್ ಇದೆ ಅಂತ ನಮ್ಮಮ್ಮನ್ನೇ ಕೇಳಿ ನೋಡೋಣ ಏನು ಹೇಳ್ತಾರಂತ. ಇದಕ್ಕೆ ಸ್ವಲ್ಪ ಸೈಡ್ಗೆ ಟೊಮೆಟೊ ಕೆಚಪ್ಪನ್ನು ಯೂಸ್ ಮಾಡ್ಕೊತಿದ್ದೀನಿ, ಚೆನ್ನಾಗಿರುತ್ತೆ. ಅದನ್ನ ಹಂಚ್ಕೊಳ್ಳೋಕ್ಕೆ ಟೊಮೆಟೊ ಕೆಚಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ಕೊಡೋಣ ಅಂತ. ಸೊ ಬನ್ನಿ ನಮ್ಮಮ್ಮ ಏನು ಹೇಳ್ತಾರಂತ ನೋಡುವ. ನಮ್ಮಮ್ಮ ಎಕ್ಸ್ಪ್ರೆಷನ್ನ ನೋಡಬೇಕು ಗೈಸ್, ಏನು ಹೇಳ್ತಾರೆ ತಿಂದ್ಬಿಟ್ಟು ಅಂತ. ನಾನಂತೂ ಕಾಯ್ತಾ ಇದ್ದೀನಿ, ನೋಡೋಣ ಬನ್ನಿ. ನಮ್ಮಮ್ಮ ಏನೋ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಸೊ ಕೊಟ್ಟಿದ್ದೀನಿ, ನಮ್ಮಮ್ಮ ತಿಂದು ನೋಡಿ ಹೇಳಬೇಕು ಗೈಸ್ ಹೆಂಗಿರುತ್ತೆ ಅಂತ. ನನಗಂತೂ ಭಯ ಆಗ್ತಾಯಿದೆ ಏನಂತ ಹೇಳ್ತಾರೆ ಅಂತ. ನಮ್ಮಮ್ಮ ತಿಂದು ಹೇಳಿದ ಮೇಲೆ ಗೊತ್ತಾಗುತ್ತೆ ರಿವ್ಯೂ ಹೆಂಗೆ ಬಂದಿದೆ ಅಂತ ನೂಡಲ್ಸು. ನಮ್ಮಮ್ಮ ಹೇಳಮ್ಮ ಅಂತೇಳಿ ಇನ್ನೊಂದು ಸ್ಪೂನ್ ಇದೆ, ಏನು ನಿನ್ಗೆ ಅರ್ಜೆಂಟ್ ಇನ್ನೊಂದು ಸ್ಪೂನ್ ತಿಂದ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ತಿನ್ನಲಿ, ಕಾಯುವ ನಾವು. ಚೆನ್ನಾಗಿ ಬಂದಿದೆ ಅಂತೆ ಗೈಸ್, ಹೋಟೆಲ್ ಸ್ಟೈಲಲ್ಲೇ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಯಾಕೆ ವೆಯ್ಟ್ ಮಾಡೋದು, ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಣ, ಹೆಂಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿ ಬಂದಿದೆ ಗೈಸ್, ಹೋಟೆಲ್ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೋ ಸೊ ಅದೇ ಥರನೇ ಟೇಸ್ಟ್ ಎಲ್ಲ ಬಂದಿದೆ. ಬಟ್ ಅವರು ಮಶ್ರೂಮ್ ಗೋಡಂಬಿ ಇದನ್ನೆಲ್ಲ ಎಕ್ಸ್ಟ್ರಾ ಹಾಕಿ ಯೂಸ್ ಮಾಡಿರ್ತಾರೆ. ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಗೋಡಂಬಿ ಎಲ್ಲ, ನನಗಂತೂ ಮಶ್ರೂಮ್ ಅನ್ನೋದು ಯೂಸ್ ಮಾಡೋದು. ನೀವು ಕೂಡ ಟ್ರೈ ಮಾಡಿ ಗೈಸ್, ನಿಮ್ಮ ಮನೇಲಿ ವೆಜಿಟೇಬಲ್ ನೂಡಲ್ಸ್ ಹೆಂಗೆ ಬರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಸೊ ನಿಮಗಿಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.